ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಸಿನಿ ಕ್ವಿಜ್ಗೆ ಪ್ರೀತಿಯ ಸ್ವಾಗತ. ಪ್ರಾರಂಭ ಮಾಡೋಣವಾ? ಹಾಗಿದ್ರೆ ಮೊದಲನೇದಾಗಿ ನಿಮ್ಮ ಕುಟುಂಬದ ಹೆಸರು, ನಿಮ್ಮ ಕುಟುಂಬದ ಪರಿಚಯ ಇದೆಲ್ಲದನ್ನು ಹೇಳಿ ಸರ್, ನಮಗೂ ಮತ್ತೆ ನಮ್ಮ ವೀಕ್ಷಕರು. BRS ಕುಟುಂಬ: ಮುನಿರಾಜು, ಶಾಂತ, ಪ್ರಭಾವತಿ, ಶಿವಣ್ಣ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಇನ್ನು ಮುಂದಿನ ಕುಟುಂಬ ES ಕುಟುಂಬ. ನಿಮ್ಮ ಕುಟುಂಬದ ಹೆಸರು ಜೊತೆಗೆ ನಿಮ್ಮೆಲ್ಲರ ಪರಿಚಯ ಮಾಡಿಕೊಡಿ. ನಾವು ಈ ಕಾರ್ಯಕ್ರಮಕ್ಕೆ ಮೊದಲನೆಯಾಗಿ ಆಹ್ವಾನ ನೀಡಿದಿರತಕ್ಕಂಥ ದೂರದರ್ಶನಕ್ಕೆ ನಾವು ನಮ್ಮೆಲ್ಲ 1988ರ SSLC ಏನಿದೆ ಬಾಗ್ಲೂರು ಶಾಲೆ, ಆ ಶಾಲೆಯ ವತಿಯಿಂದ ಮತ್ತು ನಮ್ಮ ಈ 88ರ ಸಾಲಿನ ಎಲ್ಲ ವಿದ್ಯಾರ್ಥಿಗಳ ವತಿಯಿಂದ ನಾವು ನಿಮಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಸರ್ಕಾರಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳನ್ನ ಕಳಿಸಿದ್ದೀರಿ ಅಂದರೆ ಅದಂತೂ ನಾನು ನಿಮ್ಮ ಎಲ್ಲರ ಪರವಾಗಿ ನಾನು ನಿಮಗೆ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ನೋಡಿರ್ಬೋದು, ಇವತ್ತು ನಾವು ಓದಿರ್ತಕ್ಕಂಥ ಮತ್ತೆ ಆ ಊರ ಹೆಸರನ್ನು ಹೇಳ್ತೀನಿ, ಬಾಗ್ಲೂರು ಅಂತ. ಅದು ಇವತ್ತು ಬೆಂಗಳೂರಿಗೆ ಹತ್ರ ಇರಬಹುದು, ಆದರೆ ಆಗ ಅದು ಒಂದು ಕುಗ್ರಾಮ ಆಗಿತ್ತು. ಬರೀ 1-2 ಬಸ್ಸುಗಳು ಕೂಡ ಬರ್ತಾ ಇರಲಿಲ್ಲ. ಅಂಥ ಶಾಲೆಗೆ ಇಲ್ಲಿ ಬೆಂಗಳೂರು ನಗರದಿಂದ ನಮಗೆ ಬಂದು ಇರತಕ್ಕಂಥ ಒಂದು ಬಸ್ಸಲ್ಲಿ ಬಂದು ಅವರು ನಮಗೆಲ್ಲ ಪಾಠ ಪ್ರವಚನ ಮಾಡಿದಂಥ ಎಲ್ಲ ಹಿರಿಯ ನಮ್ಮ ಶಿಕ್ಷಕರಿಗೆ ನಾನು ಈ ವೇದಿಕೆಯ ಮುಖಾಂತರ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಈಗ ನಮ್ಮ ಕುಟುಂಬದ ಹೆಸರು ES ಕುಟುಂಬ ಅಂತ, ಈಶ್ವರಪ್ಪ ಅಂತ. ಅವರು ನಮಗೆ ದೈಹಿಕ ಶಿಕ್ಷಕರಾಗಿದ್ದರು. ಅವರು ಉತ್ತರ ಕರ್ನಾಟಕದ ಕುಗ್ರಾಮದಿಂದ ಬಂದಿದ್ದರು ಕೂಡ. ಅವರು ನಮಗಿಂತ ಕುಗ್ರಾಮ ಆಗಿತ್ತು, ಅಲ್ಲಿಂದ ಬಂದಿದ್ದರು. ಅವ್ರು ಹೇಳ್ತಾ ಇದ್ರು, ನಿಮಗಾದರೂ ಇಷ್ಟೊಂದು ಇದೆ, ನಮಗೆ ಏನೂ ಇರಲಿಲ್ಲ, ನಾನು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಪ್ರತಿನಿತ್ಯ ನಡ್ಕೊಂಡು ಹೋಗ್ತಾ ಇದ್ದೆ ಅಂತ. ಆಗ ಅವರ ಕುಟುಂಬದ ಹೆಸರನ್ನು ನಾವು ಇಟ್ಕೊಂಡಿದ್ದೇವೆ. ಮತ್ತು ಈಗ ನನ್ನ ಹೆಸರು ಚಂದ್ರಶೇಖರ್ ಅಂತ. ಈಗ ನಮ್ಮ ಜೊತೆಯಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರು ಇವರು ಜೈರಾಮ್ ಅಂತ, ನಮ್ಮ ಪಕ್ಕದ ಊರು. ಇವರು ಕೂಡ 5 ಕಿಲೋಮೀಟ್ರ್ ಪ್ರತಿನಿತ್ಯ ನಡ್ಕೊಂಡು ಬರ್ತಾಯಿದ್ರು BKಹಳ್ಳಿಯಿಂದ. ಇವರು ಜೈರಾಮ್ ಅಂತ ಈಗ BKಹಳ್ಳಿಲೇ ವಾಸ ಆಗಿದ್ದಾರೆ. ಮತ್ತು ಅದರ ನಮ್ಮ ಪಕ್ಕದಲ್ಲಿರ್ತಕ್ಕಂಥವರು G ಲಕ್ಷ್ಮಿ ಅಂತ, ಅವರು ಬಾಗ್ಲೂರವರೇ, ಈಗ ಅವರು ಸಿದ್ದಾಪುರದಲ್ಲಿ ವಾಸ ಇದ್ದಾರೆ. ಮತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥ ನಮ್ಮ ಇನ್ನೊಬ್ಬ ಸಹಪಾಠಿ ನಮ್ಮ ವಿದ್ಯಾರ್ಥಿನಿ, ಅವರು BR ಶಾರದಾ ಅಂತ, ಅವರು ಬಾಗ್ಲೂರಲ್ಲೇ ಇದ್ದರು. ಈಗ ಅವರು ಮದುವೆಯಾಗಿ ಈಗ ಅವರು ಊನೆಗಲ್ ಅಂತ ಚಿಕ್ಕಬಳ್ಳಾಪುರದ ಹತ್ರ ಇದ್ದಾರೆ. ವಂದನೆಗಳು. ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಥ್ಯಾಂಕ್ ಯು. ಇನ್ನು ಮೂರನೇ ಕುಟುಂಬ PPN ಕುಟುಂಬ, ನಿಮ್ಗಳ ಪರಿಚಯ ಮಾಡಿಕೊಡಿ ಸರ್. PPN ಕುಟುಂಬ ಅಂತ ಹೇಳೋದಕ್ಕೆ ಹೆಚ್ಚಾಗಿ ನನಗೆ ಅಂತಲ್ಲ, 1988ನೇ ಬ್ಯಾಚ್ನಲ್ಲಿ PPN ಸಾರ್ ಅಂತಂದರೆ ಎಲ್ಲರಿಗೂ ಒಂಥರ ಫೇಮಸ್ಸು. ನಮಗೆ ಇಂಗ್ಲೀಷ್ ಪಾಠ ಮಾಡ್ತಾಯಿದ್ರು ಸಾರು. ಈಗ ನಮ್ಮ ನಗಲಿದ್ದಾರೆ, ಅವ್ರ ಆತ್ಮಕ್ಕೆ ಮೊದಲನೇದಾಗಿ ಶಾಂತಿ ಕೋರ್ತಾ ಇದ್ದೀನಿ. ನಾನು ಮೊದಲನೇದಾಗಿ ನನ್ನ PPN ಕುಟುಂಬದಲ್ಲಿ ಇವರು ನಮ್ಮ ಸ್ನೇಹಿತರು ಮುನ್ರಾಜು ಅಂತ PDO ಸಾಹೇಬರಾಗಿದ್ದಾರೆ. PDO ಇವರು ಸೆಕ್ರೆಟರಿ ಆಗಿದ್ದಾರೆ, ಇವರು ರತ್ನ ಅಂತ ಅಂದ್ಬಿಟ್ಟು ಗೃಹಿಣಿ, ಮತ್ತು ಅನ್ನಪೂರ್ಣ ಅವರು ಕೂಡ ಗೃಹಿಣಿ ಆಗಿದ್ದಾರೆ. ಇದು ನಮ್ಮ PPN ಕುಟುಂಬದ ಕಿರು ಪರಿಚಯ. ಮತ್ತು ನಮ್ಮ 1988ನೇ ಸ್ನೇಹ ಮಿಲನ ಸಂಘ, ಅಥವಾ ನಮ್ಮ ಏನು ನಾವು ಬ್ಯಾಚ್ಮೇಟ್ಸ್ ಇದ್ವಿ ಅಥವಾ ನಾವು ಸಹಪಾಠಿಗಳಿದ್ವಿ ಸೇರಿದಂಥ ಒಂದು ಉತ್ಸವ ಅಂತಲೇ ಕರಿಬೋದು ಇದನ್ನು. ಖಂಡಿತ ಸರ್, ಸಂಪೂರ್ಣ ಸಾರಾಂಶವನ್ನು ಹೇಳ್ಬಿಟ್ರಿ ಕಿರು ಪರಿಚಯದಲ್ಲಿ. ಧನ್ಯವಾದ ನಿಮಗೆ. ಹಾಗೆ ಚೆನ್ನಾಗಿ ಆಟ ಆಡಿ. ಆಲ್ ದ ಬೆಸ್ಟ್. ಇನ್ನು ನಾಲ್ಕನೇ ಕುಟುಂಬ, ನಿಮ್ಗಳ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ತ್ರಿವೇಣಿ ಅಂತ. ನಾನು ಬಾಗ್ಲೂರು ಶಾಲೆಯಲ್ಲೇ ಓದಿದ್ದು. 1988ರಲ್ಲಿ ಓದಿದ್ದು. ತುಂಬ ಕಷ್ಟಪಟ್ಟು ಓದ್ತಾ ಇದ್ರಿ ಸ್ಕೂಲ್ಗೆ ಹೋಗೋವಾಗ. ಹಾಗಾಗಿ ಸಾತ್ನೂರಿಂದನೇ ನಡ್ಕೊಂಡು ಹೋಗ್ತಾಯಿದ್ರಿ. ಆಗೆಲ್ಲ ಬಸ್ಸೆಲ್ಲ ಟೈಮಿಗೆ ಸಿಗ್ತಾ ಇರಲಿಲ್ಲ. ನಾವು ಹೋಗೋಷ್ಟೊತ್ತಿಗೆ ಒಂದೊಂದ್ಸಲ ಬೆಲ್ಲಾಗ್ಬಿಡ್ತಾಯಿತ್ತು. ಅದರಿಂದ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನನ್ನ ಹೆಸರು ತ್ರಿವೇಣಿ ಅಂತ, ಇವ್ರ ಹೆಸರು ಮುನ್ರತ್ನ ಅಂತ, ಬೆಟ್ಟಲ್ಸುರ್ಗ. ಅವರು ಸುಮಾವತಿ, ಶ್ರೀನಿವಾಸಪುರ. ಅವರು ಬಾಗ್ಲೂರು, ವೆಂಕಟೇಶ್ ಅಂತ. ನಿಮ್ಮ ಕುಟುಂಬದ ಹೆಸರು ಬಗ್ಗೆ ಏನು ಹೇಳ್ತೀರಾ? HM ಸರ್, HM ಕುಟುಂಬ. ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡಿ. ಆಲ್ ದಿ ಬೆಸ್ಟ್. ಆಯ್ತಾ? ಥ್ಯಾಂಕ್ ಯು. ಪ್ರಾರಂಭ ಮಾಡೋಣ ಸುತ್ತುಗಳನ್ನ. ಎಲ್ಲ ತಂಡದವರು ಕೂಡ ಸಖತ್ ಜೋಶಲ್ಲಿದ್ದಾರೆ ಆಟ ಆಡೋದಕ್ಕೆ. ಹಾಗಿದ್ರೆ ಮೊದಲನೇ ಸುತ್ತು ಅದಲ್ ಬದಲ್. ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜ ವ ತ್ರಿ ಮೈ ಯ ದ ನ.
ಜನ್ಮ ಸಮಯ ಮುಗಿದಿದೆ. ಮೊದಲನೇ ಸುಳಿವು ತಗೊಳ್ತೀರಾ? ಮೊದಲನೇ ಸುಳಿವು ಗೀತಪ್ರಿಯ ನಿರ್ದೇಶನದ ಸಿನಿಮಾ. ಎರಡನೇ ಸುಳಿವು ಗಂಗಾಧರ್ ಈ ಸಿನಿಮಾದ ನಾಯಕ. ಮೈತ್ರಿ ಯಾದವ್. ಗೊತ್ತಾಗ್ತಾ ಇಲ್ವಾ? ಬೇರೆ ತಂಡದವರು ಯಾರಾದ್ರೂ ಯಾವ ಜನ್ಮದ ಯಾವ ಜನ್ಮದ ಯಾವ ಜನ್ಮದ ಮೈತ್ರಿ ಅಂತ ಹೇಳಿ ಬೇರೆ ತಂಡದವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ ಯಾವ ಜನ್ಮದ ಮೈತ್ರಿ. ಮಾರ್ಕ್ಸ್ ಇರೋದಿಲ್ಲ ಸರ್, ಆ ತಂಡಕ್ಕೆ ಉತ್ತರ ಹೇಳಿದ್ರೆ ಮಾತ್ರ ಮಾರ್ಕ್ಸ್. ಸರಿನು. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವ ಲ ಜಿ ನ ವಿ ಓ ಯ ಸೆ ಆ ವ ಭ ಹಾಡಿನ ಸಾಲಿದೆ. ಸಮಯ ಮುಗಿದಿದೆ. ಹೇಳ್ತೀರಾ ಉತ್ತರನ? ಮೊದಲನೇ ಸುಳಿವು ಮಾಂಗಲ್ಯ ಭಾಗ್ಯ ಸಿನಿಮಾದ ಹಾಡು. ಇನ್ನು ಎರಡನೇ ಸುಳಿವು SPB ಈ ಗೀತೆಯನ್ನು ಹಾಡಿದ್ದಾರೆ. ಒಲವಿನ ಜೀವನ. ಹೇಳ್ರಮ್ಮ ಮಾತಾಡಿ. ಇಲ್ಲ. ಸಮಯ ಮುಗಿದಿದೆ. ಬೇರೆ ತಂಡದವ್ರು ಯಾರಾದ್ರೂ ಹೇಳ್ತೀರಾ? ಆಸೆಯ ಭಾವ ಒಲವಿನ ಜೀವ ಅಂತ ಹೇಳಿ ಮೂರನೇ ತಂಡದವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಸರಿ, ಮೂರನೇ ಪ್ರಶ್ನೆ ಕೇಳೋದಾ? ಕೇಳಿ ಮೇಡಮ್. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸ ದ ನ ಗ ದ ಸ ರ ವ್ಯಕ್ತಿಯ ಹೆಸರು. ಇಲ್ಲಮ್ಮ. ಸಮಯ ಮುಗಿದಿದೆ. ಮೊದಲನೇ ಸುಳಿವು ಇವರು ಖ್ಯಾತ ಖಳನಟ. ಇನ್ನು ಎರಡನೇ ಸುಳಿವು ಬೇರೆ ಹೆಸರಿನಿಂದ ಇವರು ಗುರುತಿಸಿಕೊಂಡಿದ್ದಾರೆ. ಸಮಯ ಮುಗಿತಾ ಇದೆ. ಉತ್ತರ ಹೇಳ್ತೀರಾ? ಸದಾನಂದ. ಹೇಳಿ. ಹಾಗೆ ಮೂರು ಪದ ಇದೆ ನೋಡಿ. ಹೇಳಿ. ಸದಾನಂದ ಹ? ಸದಾನಂದ ದಾಸರ. ಹೇಳಿ, ಇನ್ನೊಮ್ಮೆ ಉತ್ತರ ಹೇಳಿ. ನಂದ. ಸರಿ, ಬೇರೆ ಯಾರಾದ್ರೂ ಉತ್ತರ ಹೇಳ್ತೀರಾ? ಸದಾನಂದ ಸಾಗರ. ಸದಾನಂದ ಸಾಗರ. ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಸದಾನಂದ ಸಾಗರ ವಜ್ರಮುನಿ ಹೆಸರು. ಮೂರು ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಕೊಡದೆ ಖಾತೆಯನ್ನ ನೀವು ಓಪನ್ ಮಾಡಿಲ್ಲ. ಹಾಗಾಗಿ ಯಾವುದೇ ಅಂಕಗಳು ಕೂಡ ಈ ಒಂದು ರೌಂಡ್ ಇಂದ ನಿಮ್ಗೆ ಸಿಗ್ತಾ ಇಲ್ಲ. ಆದ್ರೆ ಪ್ರಯತ್ನ ಪಟ್ಟಿದ್ದೀರಾ, ಚೆನ್ನಾಗಿ ಆಟ ಆಡಿ. ಮುಂದಿನ ರೌಂಡ್ ಮುಂದಿನ ಟೀಮ್ ರೆಡಿ ಇದ್ದೀರಾ? ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ಗು ಲೇ ಮೇ ಲು ಡ ಕ ಡೆ ಲೇ ಎ. ಎಡಕಾಲ ಗುಡ್ಡದ ಮೇಲೆ. ಎಡಕಲು ಗುಡ್ಡದ ಮೇಲೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಸರಿನಾ ತಪ್ಪಾ? ನೋಡೋಣ. ಸರಿಯಾದ ಉತ್ತರ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಯು ರ ವ ತಿ ಯ ಲ ಇ ತಿ ಸ ಲಿ ನ ವಿ ಲು ಚೆ. ಹಾಡಿನ ಸಾಲಿದು. ಹೇಳ್ತೀರಾ? ಹೇಳಿ. ಯಾವ ಚೆಲುವಿಗೂ ಸಾಟಿ ಇಲ್ಲ. ಯಾವ ಚೆಲುವೆಗೂ ಸಾಟಿ ಇಲ್ಲ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ಚೆಲುವಿನಲ್ಲಿ ಸಾಟಿ ಇಲ್ಲ. ಚೆಲುವಿನಲ್ಲಿ ಸಾಟಿ ಇಲ್ಲ ಯಾವ ರತಿಯು ಸರಿಯಾದ ಉತ್ತರ. ಸರಿನಾ? ಮುಂದಿನ ಪ್ರಶ್ನೆ ನೋಡೋಣ. ಓಕೆ. ಅದಲ್ ಬದಲ್ ಸುತ್ತಿನ ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವ ರ ನ ಯ ನ ಮ ರ ತ ರ ಸಿ ರ ವ ಗ ಳ ತ. ವ್ಯಕ್ತಿಯ ಹೆಸರಿದು. ಅವರ ಇನ್ಷಿಯಲ್ ಆಗಿರ್ಬೋದು ಅಥವಾ ಅವರ ಊರ ಹೆಸರಾಗಿರ್ಬೋದು, ಯಾವ್ದು ಬೇಕಾದ್ರೂ ಇರ್ಬೋದು. ಸೀತಾರಾಮ ನಾರಾಯಣ ಸಮಯ ಮುಗ್ದಿದೆ. ಮೊದಲನೇ ಸುಳಿವು ಸುಪ್ರಸಿದ್ಧ ನಿರ್ದೇಶಕರು. ಎರಡನೇ ಸುಳಿವು ಕಿರುತೆರೆಯ ನಟರು ಕೂಡ. ಹೇಳಿ. ಸೀತಾರಾಮ ನಾರಾಯಣ ರಾವ್. ಸೀತಾರಾಮ ನಾರಾಯಣ ರಾವ್. ಸೀತಾರಾಮ ನಾರಾಯಣ ರಾವ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ತಳಗವಾರ ನಾರಾಯಣ ರಾವ್ ಸೀತಾರಾಮ್. ಟಿ.ಎನ್. ಸೀತಾರಾಮ್ ಅವರ ಹೆಸರು, ಪೂರ್ಣ ಹೆಸರು. ಅವರು ಸೀತಾರಾಮ್ ಗೌರಬಿದ್ನೂರ್ ಇದ್ರು, ಈಗ ತಳಗವಾರ ಆಗಿದ್ದಾರೆ. ಸರಿ ಆಯ್ತು. 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಈ ಒಂದು ರೌಂಡ್ ನಿಂದ ನಿಮ್ ಕುಟುಂಬ ಪಡ್ಕೊಂತಾ ಇದೆ. ಕಂಗ್ರಾಟ್ಸ್, ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀರಾ. ಮೂರನೇ ತಂಡದವರು ರೆಡಿ ಸರ್? ಎಸ್ ಎಸ್ ಎಸ್. ಪಿಪಿಎನ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸೋ ಮ ದ ಗಿ ನೆ ಳ ಬೆ ಸ. ಸಿನಿಮಾದ ಹೆಸರು. ಮೊದಲನೇ ಸುಳಿವು ವಿಷ್ಣುವರ್ಧನ್ ನಟನೆಯ ಸಿನಿಮಾ. ಎರಡನೇ ಸುಳಿವು ಆರತಿ ಮತ್ತು ಭಾರತಿ ಕೂಡ ಸಿನಿಮಾದಲ್ಲಿದ್ದಾರೆ. ಗೊತ್ತಾಯ್ತಾ ಸರ್? ಸಮಯ ಮುಗಿತಾ ಇದೆ. ಬೇರೆ ಕುಟುಂಬದವ್ರು ಯಾರಾದ್ರೂ ಹೇಳ್ತೀರಾ? ಮನೆ ಬೆಳಗಿದೆ ಸೊಸೆ. ಮನೆ ಬೆಳಗಿದ ಸೊಸೆ ಅಂತ ಹೇಳಿ ಎರಡನೇ ಕುಟುಂಬದವರು ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ಸರಿಯಾಗಿದೆ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ಕ ಳ ಲ ವೆ ನ ಪೋ ಲಿ ತೆ ತಿ ವೆ ಮ ಗೆ ಕ ಲ. ಹಾಡಿನ ಸಾಲಿದು. ಸಮಯ ಮುಗಿದಿದೆ. ಮೊದಲನೇ ಸುಳಿವು ಕುಶಲವೇ ಕ್ಷೇಮವೇ ಸಿನಿಮಾದ ಗೀತೆ. ಇನ್ನು ಎರಡನೇ ಸುಳಿವು ರಾಜೇಶ್ ಕೃಷ್ಣನ್ ಈ ಗೀತೆ ಹಾಡಿದ್ದಾರೆ. ಬೇರೆ ಯಾರಾದ್ರೂ ಹೇಳ್ತೀರಾ? ಸರಿಯಾಗಿದ್ರು ಉತ್ತರ ಏನು ಅಂತ ಹೇಳಿ ನೋಡ್ಬೇಡ.
ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ಬಂದಿದೆ. ಟೆಲಿಫೋನ್ ಗೆಳತಿ, ವೆಲ್ಕಮ್ ವೆಲ್ಕಮ್. ಮೂರನೇ ಪ್ರಶ್ನೆ ನೋಡೋಣವಾ? ಇನ್ನು ರೌಂಡ್ಸ್ ಇದೆ, Yes, madam. ಆಟ ಆಡಿ ಆಯ್ತಾ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ರಿ. ಅ ಜ ರ ರ ಜ ನ ಸ ವಿ ಪಿ ವ್ಯಕ್ತಿಯ ಹೆಸರು. ಇನಿಷಿಯಲ್ ಕೂಡ ಇದೆ. ನಂಜರಾಜ ಅರಸ್. ನಂಜರಾಜ ಅರಸ್. ಇನ್ನೂ 2 ಪದ ಬಿಟ್ಟಿದೆ. ನಾನು ಹೇಳಿದೆ ಇನಿಷಿಯಲ್ ಕೂಡ ಇದೆ ಅಂತ ಹೇಳಿದೆ. ಪಿ ವಿ ನಂಜರಾಜ ಅರಸ್. ಪಿ ವಿ ನಂಜರಾಜ ಅರಸ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಮೂರು ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಸರಿಯಾದ ಉತ್ತರ ಕೊಟ್ರಿ? 1ಕ್ಕೆ. ಹಾಗಾಗಿ 20 ಅಂಕವನ್ನ ನಿಮ್ ಕುಟುಂಬ ಈ ಒಂದು ರೌಂಡ್ ಇಂದ ಪಡ್ಕೊತಾ ಇದೆ. ಚೆನ್ನಾಗಿ ಟ್ರೈ ಮಾಡ್ತಾ ಇದ್ದೀರಾ, ಆಟ ಆಡ್ತಾ ಇದ್ದೀರಾ. ಓಕೆನಾ? ಇನ್ನು 4ನೇ ಕುಟುಂಬ ರೆಡಿ? 4ನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಗ ರೇ ಜ್ರ ವ ರು ಳು ಮು ವ ಸಿನಿಮಾದ ಹೆಸರಿದೆ. 3 ವಜ್ರ. 3 ವಜ್ರ. ಸ್ವಲ್ಪ ಜೋರಾಗಿ ಸ್ಪಷ್ಟವಾಗಿ ಹೇಳ್ಬೇಕು ಯಾರಾದ್ರೂ ಒಬ್ರು. 3 ವಜ್ರ. ಇನ್ನೂ ಒಂದು ಪದ ಬಿಟ್ಟಿದ್ದೀರಾ. ಉತ್ತರಕ್ಕೆ ತುಂಬಾ ಹತ್ರ ಇದ್ದೀರಾ ನೋಡಿ. ಒಂದೇ ಒಂದು ಅಕ್ಷರ ಬಿಟ್ಟಿರಾ, ಅದನ್ನ ಸೇರಿಸಿ ಹೇಳಿದ್ರೆ ಕೇಳಿದ್ರೆ ಹೇಳ್ರಿ. ಗೊತ್ತಾಯ್ತಾ? ಸೊ ಸಮಯ ಮುಗ್ದಿದೆ. ಮೊದಲನೇ ಸುಳಿವು ನೋಡೋಣ. ಡಾಕ್ಟರ್ ರಾಜ್ಕುಮಾರ್ ನಟನೆಯ ಸಿನಿಮಾ. ಇನ್ನು 2ನೇ ಸುಳಿವು ವೈ.ಆರ್. ಸ್ವಾಮಿ ನಿರ್ದೇಶನದ ಸಿನಿಮಾ. ಒಂದು ಅಕ್ಷರ ಬಿಟ್ಟು 3 ವಜ್ರಗಳು. ಒಂದು ಅಕ್ಷರ ಬಿಟ್ಟಿದ್ದೀರಾ ಅಷ್ಟೇ. ಅವಾಗಲೇ ಕರೆಕ್ಟಾಗಿ ಹೇಳಿದ್ರೆ ಒಂದು ಅಕ್ಷರ ಬಿಟ್ಟಿದ್ದೀರಾ. 3 ವಜ್ರಗಳು. 3 ವಜ್ರಗಳು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಸರಿ ಇರುತ್ತೆ, ಅಲ್ಲೇ ಆಚೆ ಈಚೆ ಇರುತ್ತೆ. ಆಯ್ತಾ? ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ನು ರೇ ದ ಡಿ ಕ ನು ತ ಮ ನ ಗ ಮು ವಿ ಸ ಹಾಡಿನ ಸಾಲಿದೆ. ಸಮಯ ಮುಗ್ದಿದೆ. ಮೊದಲನೇ ಸುಳಿವು ತ್ರಿಮೂರ್ತಿ ಸಿನಿಮಾದ ಗೀತೆ. ಇನ್ನು 2ನೇ ಸುಳಿವು ಡಾಕ್ಟರ್ ರಾಜ್ಕುಮಾರ್ ಈ ಗೀತೆಯನ್ನು ಹಾಡಿದ್ದಾರೆ. ಬೇರೆ ಯಾರಾದ್ರೂ ಹೇಳ್ತೀರಾ? ಮೂಗನ ಕಾಡಿದರೇನು ಸವಿನ. ಮೂಗನ ಕಾಡಿದರೇನು ಅಂತ ಹೇಳಿ ಉತ್ತರ ಹೇಳಿದ್ದಾರೆ 2ನೇ ಕುಟುಂಬದವರು. ಸರಿ ಇದೆ ಉತ್ತರ? ನೋಡೋಣ. ಸೊ 3ನೇ ಪ್ರಶ್ನೆ ನೋಡೋಣ. ಸರಿನಾ? ಅದಲ್ ಬದಲ್ ಸುತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸು ಶ್ನ ದ ಮ ಶ ರ ಕೃ ನ ವ್ಯಕ್ತಿಯ ಹೆಸರಿದೆ. ರಾಮಕೃಷ್ಣ.
ಮೊದಲನೇ ಸುಳಿವು ದಕ್ಷಿಣದ ಖ್ಯಾತ ಸಂಗೀತ ನಿರ್ದೇಶಕ. ಇನ್ನು ಎರಡನೇ ಸುಳಿವು ಗುಣಸಾಗರಿ ಚಿತ್ರದ ಸಂಗೀತ ನಿರ್ದೇಶಕ. ಸುಂದರ್ ಹೇಳಿ. ರಾಮಕೃಷ್ಣ ಸುಂದರ್ ರಾಮಕೃಷ್ಣ ಬೇರೆ ಯಾರಾದ್ರೂ ಹೇಳ್ತೀರಾ? ಕೃಷ್ಣಾನಂದ ಸುದರ್ಶನ್. ಕೃಷ್ಣಾನಂದ ಸುದರ್ಶನ್. ಕೃಷ್ಣಾನಂದ ಸುದರ್ಶನ್ ಅಂತ ಹೇಳಿ ಎರಡನೇ ಕುಟುಂಬದವರು ಉತ್ತರ ಹೇಳಿದ್ದಾರೆ. ಆದ್ರೆ ತಪ್ಪು. ರಾಮಕೃಷ್ಣ ಸುದರ್ಶನಂ. 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಅದು ಕೂಡ ಕ್ಲೂ ತಗೊಂಡು ಹೇಳಿರೋದ್ರಿಂದ 10 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡ್ ಇಂದ. ಸರಿನಾ? ಕಂಗ್ರಾಟ್ಸ್. ಅಲ್ಲ 88ರಿಂದ ಅಷ್ಟೆಲ್ಲ ಎಕ್ಸಾಮ್ ಬರ್ದು ಪಾಸ್ ಆಗಿ ಉಲ್ಟಾ ಪುಲ್ಟಾ ಎಲ್ಲ ಹೊಡೆದು ಎಲ್ಲ ಮಾಡಿ ಇಲ್ಲಿ ತನಕ ಬಂದಿದ್ದೀರಾ. ಇಲ್ಲಿ ಒಂದು ದೊಡ್ಡ ಎಕ್ಸಾಮ್ ಅನ್ನೋ ತರ ತುಂಬಾ ಸೀರಿಯಸ್ ಆಗಿ ಸೊ ಖುಷಿಯಾಗಿ ಆರಾಮಾಗಿ ಆಟ ಆಡಿ. ಆಯ್ತಾ? ಎರಡನೇ ಸುತ್ತಿ ಹೋಗೋಣವಾ? ಅದಕ್ಕೂ ಮುಂಚೆ ಸರ್ ನೀವು ಕವನ ಹೇಳ್ತೀನಿ ಅಂತ ಹೇಳ್ತಾ ಇದ್ರಿ. ಹೇಳಿ ಸರ್. ನಾನು ಒಂದು ಚಿಕ್ಕ ಇದು ಕವಿತೆ ಅಲ್ಲ, ಒಂದು ಚುಟುಕು ಅಂತ ತಿಳ್ಕೊಳ್ಳಿ. ಬೆಳಕು ಕವಿತೆ ಹೆಸರು. ಎಷ್ಟೊಂದು ಬೆಳಕು ಹರಿದು ಬಂದಿದೆ ಭುವಿಗೆ, ಎಷ್ಟೊಂದು ಬೆಳಕು ಹರಿದು ಬಂದಿದೆ ಭುವಿಗೆ, ಉಳಿದಿಹುದೇ ಒಂದು ಇಡೀ ಕಗ್ಗತ್ತಲೆಯ ಈ ಗಳಿಗೆಗೆ, ಉಳಿದಿಹುದೇ ಒಂದು ಇಡೀ ಕಗ್ಗತ್ತಲೆಯ ಈ ಗಳಿಗೆಗೆ. ರಾಮ ಕೃಷ್ಣ ಬುದ್ಧ ಬಸವ ಅಕ್ಕ ಅಲ್ಲಮ್ಮ, ಎಷ್ಟೊಂದು ಬೆಳಕು ತಂದರು ಭುವಿಗೆ, ಉಳಿದಿಹುದೇ ಒಂದು ಇಡೀ ಕಗ್ಗತ್ತಲೆಯ ಈ ಗಳಿಗೆಗೆ. ಲೌಕಿಕದ ಆತಂಕ ಆನಂದದಲ್ಲಿ, ಲೌಕಿಕದ ಆತಂಕ ಆನಂದದಲ್ಲಿ ಮಸುಗಾಗಿದೆ ಜೀವನ ದೃಷ್ಟಿ, ಲೌಕಿಕದ ಆತಂಕ ಆನಂದದಲ್ಲಿ ಮಸುಕಾಗಿದೆ ಜೀವನ ದೃಷ್ಟಿ. ಅರೆಯ ಕಳೆದು ಹೊರೆಯಾಗುವ ಮುನ್ನ ಅರಿವಾಗಲಿ ಸತ್ಯ ಸೃಷ್ಟಿ, ಅರೆಯ ಕಳೆದು ಹೊರೆಯಾಗುವ ಮುನ್ನ ಅರಿವಾಗಲಿ ಸತ್ಯ ಸೃಷ್ಟಿ. ಮನೆಗಳಲ್ಲಿ ಒತ್ತಿ ಉರಿಯಲಿ ದೀಪ, ಮನೆಗಳಲ್ಲಿ ಒತ್ತಿ ಉರಿಯಲಿ ದೀಪ, ಬಿರುಗಾಳಿಗೆ ಎದುರಾಳಿಗೆ ಆರದಿರಲಿ ದಿವ್ಯ ಸ್ವರೂಪ, ಬಿರುಗಾಳಿಗೆ ಎದುರಾಳಿಗೆ ಆರದಿರಲಿ ದಿವ್ಯ ಸ್ವರೂಪ. ಮರಳುವ ಬನ್ನಿರೆಲ್ಲರೂ ಸನಾತನದೆಡೆಗೆ, ಮರಳುವ ಬನ್ನಿರೆಲ್ಲರೂ ಸನಾತನದೆಡೆಗೆ, ಭೇದ ಭಾವವಿಲ್ಲದ ಅಂತರಾತ್ಮದೆಡೆಗೆ, ಭೇದ ಭಾವವಿಲ್ಲದ ಅಂತರಾತ್ಮದೆಡೆಗೆ. ಎಷ್ಟೊಂದು ಬೆಳಕು ಹರಿದು ಬಂದಿದೆ ಭುವಿಗೆ, ಉಳಿದಿಹುದೇ ಒಂದೂಡಿ ಈ ಕಗ್ಗತ್ತಲೆ ಈ ಗಳಿಗೆಗೆ. ಸರಿ, ಮುಂದಿನ ರೌಂಡಿಗೆ ಹೋಗೋಣವಾ? ಎಲ್ಲಾ ಕುಟುಂಬದವರು ಕೂಡ ಮುಂದಿನ ರೌಂಡ್ಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸುತ್ತು ನಕ್ಷತ್ರ. ಓಕೆ, ಮೊದಲನೇ ಕುಟುಂಬಕ್ಕೆ ಯಾವ ಆಕ್ಟರ್ ಅಥವಾ ಆಕ್ಟ್ರೆಸ್ ಕಾಮಿಡಿಯನ್ ಬರ್ತಾ ನೋಡೋಣ. ಒಂದು ಚಿಟ್ ಪಿಕ್ ಮಾಡಿ ನಿಮಗೆ ಬಂದಿರುವಂತಹ ಆಕ್ಟ್ರೆಸ್ ಅಭಿನಯ ಶಾರದೆ ಜಯಂತಿ ಅವರು. ಜಯಂತಿ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ನಟನ ಸಿನಿಮಾ ಮೂಲಕ ಜಯಂತಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದರು? ಮೊದಲನೇ ಆಪ್ಷನ್ ಉದಯ್ ಕುಮಾರ್, ಎರಡನೇ ಆಪ್ಷನ್ ರಾಜ್ಕುಮಾರ್. ಉದಯ್ ಕುಮಾರ್. ಆಪ್ಷನ್ ಎ ಉದಯ್ ಕುಮಾರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಜೇನುಗೂಡು ಸಿನಿಮಾ ಮೂಲಕ ಸಿನಿಮಾ ರಂಗ ಪ್ರವೇಶ ಮಾಡಿದರು ಜಯಂತಿ ಅವರು. ನಕ್ಷತ್ರ ಸುತ್ತಿನಲ್ಲಿ ಜಯಂತಿ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಯಂತಿ ಕುರಿತಾದ ಪುಸ್ತಕ ಲವ್ಲಿ ಬಟ್ ಲೋನ್ಲಿ ಬರೆದವರು ಯಾರು? ಮೊದಲನೇ ಆಪ್ಷನ್ ಜೋಗಿ, ಎರಡನೇ ಆಪ್ಷನ್ ಸದಾಶಿವ ಶೆಣೈ. ಆಪ್ಷನ್ ಬಿ ಸದಾಶಿವ ಶೆಣೈ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಎರಡ್ 2024ರಲ್ಲಿ ಈ ಪುಸ್ತಕ ಬಿಡುಗಡೆಯಾಗಿದೆ. ಸರಿನಾ? ಇನ್ನು ಜಯಂತಿ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಭಿನಯಕ್ಕಾಗಿ ಜಯಂತಿ ಎಷ್ಟು ಬಾರಿ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ? ಮೊದಲನೇ ಆಪ್ಷನ್ 5, ಎರಡನೇ ಆಪ್ಷನ್ 4.
ಆಪ್ಷನ್ ಬಿ 4 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ತಪ್ಪಾಗಿದೆ. ಸರಿಯಾದ ಉತ್ತರ 5. ಮಸಣದ ಹೂವು, ಆನಂದ್ ಸೇರಿದಂತೆ 5 ಬಾರಿ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ. ಸರಿನಾ? ಇನ್ನು 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ನಿಮ್ಮ ಕುಟುಂಬ ಈ ಒಂದು ರೌಂಡ್ ನಿಂದ ಪಡ್ಕೊಂಡಿದೆ. ಕಾಂಗ್ರಾಟ್ಸ್. ಮುಂದಿನ ತಂಡಕ್ಕೆ ಯಾರು ಬರ್ತಾರೆ ನೋಡೋಣ. ಕೊಡಿ. ನವರಸ ನಾಯಕ ಜಗ್ಗೇಶ್ ಅವರು. ನವರಸ ನಾಯಕ ಜಗ್ಗೇಶ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾದಲ್ಲಿ ಜಗ್ಗೇಶ್ ತ್ರಿಪಾತ್ರ ಮಾಡಿದ್ದಾರೆ? ಮೊದಲನೇ ಆಪ್ಷನ್ ಬೇಡ ಕೃಷ್ಣ ರಂಗಿನಾಟ, ಎರಡನೇ ಆಪ್ಷನ್ ಪ್ರೇಮ ಸಿಂಹಾಸನ. ಆಪ್ಷನ್ ಎ. ಆಪ್ಷನ್ ಎ ಬೇಡ ಕೃಷ್ಣ ರಂಗಿನಾಟ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪು. ಆಪ್ಷನ್ ಬಿ ಪ್ರೇಮ ಸಿಂಹಾಸನ ಸರಿಯಾದ ಉತ್ತರ. ರುದ್ರ, ವಿಕ್ರಮ್ ಮತ್ತು ಕಾಳಿ ಪಾತ್ರದಲ್ಲಿ ಜಗ್ಗೇಶ್ ನಟಿಸಿದ್ದಾರೆ. ಜಗ್ಗೇಶ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೊದಲ ಬಾರಿಗೆ ಈ ಕೆಳಗಿನ ಯಾವ ನಟನಿಗಾಗಿ ಜಗ್ಗೇಶ್ ನಿರ್ದೇಶನ ಮಾಡಿದ್ದಾರೆ? ಮೊದಲನೇ ಆಪ್ಷನ್ ಗುರುರಾಜ್ ಜಗ್ಗೇಶ್, ಎರಡನೇ ಆಪ್ಷನ್ ಕೋಮಲ್. ಕೋಮಲ್. ಆಪ್ಷನ್ ಬಿ ಕೋಮಲ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪು. ಸರಿಯಾದ ಉತ್ತರ ಗುರುರಾಜ್ ಜಗ್ಗೇಶ್. 2012ರಲ್ಲಿ ತಮ್ಮ ಪುತ್ರ ಗುರುರಾಜ್ಗಾಗಿ ನಿರ್ದೇಶಕರಾದರು ಜಗ್ಗೇಶ್ ಅವರು. ನವರಸ ನಾಯಕ ಜಗ್ಗೇಶ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಹಾಡನ್ನು ಜಗ್ಗೇಶ್ ಹಾಡಿದ್ದಾರೆ? ಮೊದಲನೇ ಆಪ್ಷನ್ ಜಿಗಿ ಜಿಗಿದೆ, ಎರಡನೇ ಆಪ್ಷನ್ ಬ್ಯೂಟಿಫುಲ್ ಹೆಣ್ಣು. ಜಿಗಿದೆ. ಆಪ್ಷನ್ ಎ ಜಿಗಿ ಜಿಗಿದೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ತಪ್ಪು. ಸರಿಯಾದ ಉತ್ತರ ಬ್ಯೂಟಿಫುಲ್ ಹೆಣ್ಣು. ಜಿಗಿ ಜಿಗಿದೆ ಗೀತೆ ಹಾಡಿದ್ದು ಕಾರ್ತಿಕ್ ಮತ್ತು ಅನುಪಮ. 3 ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಕೊಟ್ರಿ? ಹಾಗಾಗಿ ಯಾವುದೇ ಪಾಯಿಂಟ್ಸ್ ಈ ಒಂದು ರೌಂಡ್ ಇಂದ ನಿಮಗೆ ಸಿಗ್ತಾ ಇಲ್ಲ. ಸರಿನಾ? ಇನ್ನೂ 2 ರೌಂಡ್ ಇದೆ. ಬೆಸ್ಟ್ ಟ್ರೈ ಮಾಡಿ. ಇನ್ನು ಮೂರನೇ ಕುಟುಂಬ ತಗೊಳ್ಳಿ, ಒಂದು ಪಿಕ್ ಮಾಡ್ಕೊಡಿ. ಅನಂತ್ನಾಗ್ ಅವರು. ಅನಂತ್ನಾಗ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅನಂತ್ನಾಗ್ ಅವರಿಗೆ ಕರ್ನಾಟಕ ಸರ್ಕಾರ ಯಾವ ವರ್ಷ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಿದೆ? ಮೊದಲನೇ ಆಪ್ಷನ್ 2011-12, ಎರಡನೇ ಆಪ್ಷನ್ 2014-15. ಮೇಡಮ್ 2014-15 ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ತಪ್ಪು. 2011-12 ಸರಿಯಾದ ಉತ್ತರ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ನೀಡಿ ಗೌರವಿಸುತ್ತದೆ. ಅನಂತ್ನಾಗ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಗುಲಾಬಿಯು ನಿನಗಾಗಿ ಹಾಡು ಅನಂತ್ನಾಗ್ ನಟನೆಯ ಯಾವ ಸಿನಿಮಾದ್ದು? ಆಪ್ಷನ್ ಎ ಮುಳ್ಳಿನ ಗುಲಾಬಿ, ಆಪ್ಷನ್ ಬಿ ಅರಳಿದ ಗುಲಾಬಿ. ಮುಳ್ಳಿನ ಗುಲಾಬಿ. ಆಪ್ಷನ್ ಎ ಫೈನಲ್ ಉತ್ತರನಾ? ಆಪ್ಷನ್ ಎ ಮುಳ್ಳಿನ ಗುಲಾಬಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. SPB ಅವರ ಕಂಠಸಿರಿಯಲ್ಲಿ ಮೂಡಿ ಬಂದಂತ ಹಾಡಿದೆ. ಅನಂತ್ನಾಗ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮುದುಡಿದ ತಾವರೆ ಅರಳಿತು ಸಿನಿಮಾದಲ್ಲಿ ಅನಂತ್ನಾಗ್ ಜೊತೆ ನಟಿಸಿರುವ ನಾಯಕಿ ಯಾರು? ಆಪ್ಷನ್ ಎ ಲಕ್ಷ್ಮಿ, ಆಪ್ಷನ್ ಬಿ ಆರತಿ. ಆಪ್ಷನ್ ಎ ಲಕ್ಷ್ಮಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ.
ಉತ್ತರ ಸರಿನಾ ತಪ್ಪಾ ನೋಡೋಣ. ಸರಿಯಾಗಿದೆ. ಲಕ್ಷ್ಮಿ ಅವರು ಮಧುವಂತಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸರಿನಾ? ಇನ್ನು 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ ಕುಟುಂಬ ಪಡ್ಕೊಂಡಿದೆ. ಇನ್ನು 4ನೇ ಕುಟುಂಬ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು. ಶಿವರಾಜ್ ಕುಮಾರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪುನೀತ್ ನಟನೆಯ ಯಾವ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ನರೇಟರ್ ಅಂದ್ರೆ ನಿರೂಪಕ ಆಗಿದ್ದಾರೆ? ಮೊದಲನೇ ಆಪ್ಷನ್ ದೊಡ್ಡಮನೆ ಹುಡುಗ, ಎರಡನೇ ಆಪ್ಷನ್ ಜೇಮ್ಸ್. ಮನೆ ಹುಡುಗ. ಆಪ್ಷನ್ ಎ ದೊಡ್ಡಮನೆ ಹುಡುಗ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಉತ್ತರ. ಜೇಮ್ಸ್ ಸಿನಿಮಾದಲ್ಲಿ ಅಪ್ಪುಗಾಗಿ ವಾಯ್ಸ್ ಡಬ್ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಅವರು. ಶಿವರಾಜ್ ಕುಮಾರ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಮೊದಲ ಬಾರಿಗೆ ಯಾವ ಚಿತ್ರಕ್ಕಾಗಿ ಶಿವರಾಜ್ ಕುಮಾರ್ ಹಾಡಿದ್ದಾರೆ? ಮೊದಲನೇ ಆಪ್ಷನ್ ಪುರುಷೋತ್ತಮ, ಎರಡನೇ ಆಪ್ಷನ್ ರಣರಂಗ. ಆಪ್ಷನ್ ಬಿ ರಣರಂಗ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಓ ಮೇಘವೇ ಹಾಡನ್ನು ಮೊದಲ ಬಾರಿಗೆ ಹಾಡಿದ್ದಾರೆ ಶಿವರಾಜ್ ಕುಮಾರ್ ಅವರು. ಶಿವರಾಜ್ ಕುಮಾರ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಶಿವರಾಜ್ ಕುಮಾರ್ ನಟನೆಯ ಸಂತೆಯಲ್ಲಿ ನಿಂತ ಕಬೀರ ಸಿನಿಮಾದ ನಿರ್ದೇಶಕ ಯಾರು? ಮೊದಲನೇ ಆಪ್ಷನ್ ಇಂದ್ರಬಾಬು, ಎರಡನೇ ಆಪ್ಷನ್ ಎಸ್ ಮಹೇಂದರ್. ಇಂದ್ರಬಾಬು. ಆಪ್ಷನ್ ಎ ಇಂದ್ರಬಾಬು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ಸರಿಯಾಗಿದೆ. ಕಬೀರ್ ದಾಸ್ ಪಾತ್ರದಲ್ಲಿ ಶಿವರಾಜ್ ಕುಮಾರ್ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ಮ ಕುಟುಂಬ ಈ ಒಂದು ರೌಂಡ್ ಇಂದ ಪಡ್ಕೊಂಡಿದೆ. ಸರಿ, ಇನ್ನು 2 ಸುತ್ತುಗಳು ಆಯ್ತು. 3ನೇ ಸುತ್ತಿಗೆ ಹೋಗೋಣವಾ? ಸರಿನಾ? ಇಷ್ಟರ ವಾಯ್ಸು. ಸರಿ, ಅದಕ್ಕೂ ಮುಂಚೆ ಯಾರಾದ್ರೂ ಹಾಡು ಹೇಳ್ತೀರಾ? ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ನಲಿದಾಗ ಸೋತೆ ನಾನಾಗ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ನಲಿದಾಗ ಸೋತೆ ನಾನಾಗ. ಹಾಗಿದ್ರೆ ಇದೇ ಜೋಶಲ್ಲಿ 3ನೇ ಸುತ್ತಿಗೆ ಹೋಗೋಣ. ಎಲ್ಲಾ ಕುಟುಂಬದವರು ಕೂಡ 3ನೇ ಸುತ್ತಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. 3ನೇ ಸುತ್ತು ಚಿತ್ರ ಜಗತ್ತು. ಮೊದಲನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಖುಷ್ಬು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ಸರಿಯಾದ ಉತ್ತರ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ. ಈ 2 ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ರಂಗನಾಯಕಿ. ರಂಗನಾಯಕಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ರಂಗ SSLC. ಸರಿಯಾದ ಉತ್ತರ. ಸರಿ, ಇನ್ನು 3ನೇ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತೇಳಿ ಹೇಳ್ಬೇಕು. ಧ್ರುವ ಸರ್ಜಾ. ಧ್ರುವ ಸರ್ಜಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ.
ಒಟ್ಟಿನಲ್ಲಿ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನು ಈ ಒಂದು ರೌಂಡಿಂದ ನಿಮ್ಮ ಕುಟುಂಬ ಪಡ್ಕೊಂಡು. ಕಂಗ್ರಾಟ್ಸ್. ES ಕುಟುಂಬ. ES ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಯಾರಮ್ಮ? ಅದು ಅವ್ರು ನೀವು ಗೆಸ್ ಮಾಡ್ಬೋದು. ಕೀರ್ತಿ ಸುರೇಶ್. ಕೀರ್ತಿ ಸುರೇಶ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ಶ್ರದ್ಧಾ ಶ್ರೀನಾಥ್ ಸರಿಯಾದ ಉತ್ತರ. ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅನ್ಸುತ್ತೆ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ. ಈ 2 ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳಬೇಕು. ಗೊತ್ತಾಯ್ತಾ? ಬೇಡರ ಕಣ್ಣಪ್ಪ. ಬೇಡರ ಕಣ್ಣಪ್ಪ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ಬನಶಂಕರಿ ಸರಿಯಾದ ಉತ್ತರ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತೇಳಿ ಹೇಳಬೇಕು. ಗೊತ್ತಾಯ್ತಾ? ಬೇರೆ ಯಾರಾದ್ರೂ ಹೇಳ್ತೀರಾ? ಅರ್ಜುನ್ ಸರ್ಜಾ ಅಂತ ಹೇಳಿ 4ನೇ ತಂಡದವರು ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ರಕ್ಷಿತ್ ಶೆಟ್ಟಿ ಸರಿಯಾದ ಉತ್ತರ. 3 ಪ್ರಶ್ನೆಗೆ ಯಾವುದೂ ಸರಿಯಾದ ಉತ್ತರ ಕೊಟ್ಟಿಲ್ಲ. ಹಾಗಾಗಿ ಯಾವುದೇ ಅಂಕಗಳನ್ನ ಈ ಒಂದು ರೌಂಡ್ ಇಂದ ನೀವು ಪಡ್ಕೊತಾ ಇಲ್ಲ. ಬಟ್ ಟ್ರೈ ಮಾಡಿದ್ದೀರಾ. ನೆಕ್ಸ್ಟ್ ರೌಂಡಿಗೆ ಆಲ್ ದ ಬೆಸ್ಟ್. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಗೊತ್ತಾಗ್ಲಿಲ್ವಾ? ಬೇರೆ ಯಾರಾದ್ರೂ ಹೇಳ್ತೀರಾ? ಸರಿ, ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಪ್ರಿಯಾಮಣಿ ಸರಿಯಾದ ಉತ್ತರ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ. ಈ 2 ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಹೇಳ್ತೀರಾ? ಬೇರೆ ಯಾರಾದ್ರೂ ಹೇಳ್ತೀರಾ? ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ದೇವರ ದಿಕ್ಕು ಸರಿಯಾದ ಉತ್ತರ. ಯಾವ ಪ್ರಶ್ನೆಗೂ ಕೂಡ ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಹಾಗಾಗಿ ಯಾವುದೇ ಅಂಕಗಳನ್ನು ಕೂಡ ಈ ಒಂದು ರೌಂಡ್ ಅಲ್ಲಿ ಪಡ್ಕೊತಾ ಇಲ್ಲ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟಿ ಯಾರು ಅಂತೇಳಿ ಹೇಳ್ಬೇಕು. ರಾಧಿಕಾ ಪಂಡಿತ್. ರಾಧಿಕಾ ಪಂಡಿತ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಮೂರು ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕಗಳನ್ನ ಈ ಒಂದು ರೌಂಡ್ ಇಂದ ಪಡ್ಕೊತಾ ಇದ್ದೀರಾ. ಕಂಗ್ರಾಟ್ಸ್. ಇನ್ನು 4ನೇ ಕುಟುಂಬ ರೆಡಿ ಇದ್ದೀರಾ? 4ನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಆರತಿ. ಆರತಿ. ಆರತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾಗಿದೆ. ತುಂಬಾ ಈಸಿ ಆಗಿತ್ತು ಅಲ್ವಾ? ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ.
ಈ ಎರಡು ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳಬೇಕು. ಹೃದಯ ಹಾಡಿತು. ಅದೇ ಉತ್ತರನ ಫೈನಲ್? ಹೃದಯ ಹಾಡಿತು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ಒಲವು ಗೆಲುವು ಸರಿಯಾದ ಉತ್ತರ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟಿ ಯಾರು ಅಂತೇಳಿ ಹೇಳಬೇಕು. ಸಮಯ ಮುಗಿದಿದೆ. ಯಾರಾದ್ರೂ ಹೇಳ್ತೀರಾ? ರಮ್ಯಾ. ರಶ್ಮಿಕಾ ಮಂದಣ್ಣ. ರಶ್ಮಿಕಾ ಮಂದಣ್ಣ. ಎರಡನೇ ಕುಟುಂಬದವರು ರಶ್ಮಿಕಾ ಮಂದಣ್ಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ಸರಿಯಾದ ಉತ್ತರ. ಮೂರು ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಸರಿಯಾದ ಉತ್ತರ ಕೊಟ್ಟರೆ ಅವ್ರಿಗೆ ಹೇಳ್ಕೊಡೋದಲ್ಲ. ಒಂದು. ಹಾಗಾಗಿ 20 ಅಂಕವನ್ನ ನಿಮ್ಮ ಕುಟುಂಬ ಪಡ್ಕೋತಾ ಇದೆ. ಕಂಗ್ರಾಟ್ಸ್. ಎಲ್ರು ಕೂಡ 4ನೇ ಸುತ್ತಿಗೆ ರೆಡಿ? ರೆಡಿ. 4ನೇ ಸುತ್ತು ನಟ ಭಯಂಕರ. ಮೊದಲನೇ ತಂಡದಿಂದ ಯಾರು ಆಕ್ಟ್ ಮಾಡಿ ತೋರ್ಸಕ್ ಬರ್ತಾ ಇದ್ದೀರಾ? ಬನ್ನಿ. ನಿಮ್ಮ ಸಮಯ ಈಗ ಶುರು. ನಾಗರ ಹಾವು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತದೆ. ನಾಯಿ ನೆರಳು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಸಮನಾರ್ಥಕ ಪದಗಳು ಏನು? ಹೇಳ್ತಾ ಹೋಗಿ ಹಾಗೆ. ಮತ್ತೆ ಅದಕ್ಕೆ ಏನು ಹೇಳ್ತಾರೆ? ಸಮನಾರ್ಥಕ ಪದಗಳು ಹೇಳ್ತಾ ಹೋಗ್ಬೇಕು, ಹಾಗೆ ಗೆಸ್ ಮಾಡ್ತಾ ಹೋಗಿ. ಹೇಳಿ, ಹಾಗೆ ಹೇಳಿ. ಇಲ್ಲಿ ಏನೇನು ಹೇಳ್ತಾರೆ? ಮೊದಲನೇ ಸುಳಿವು ಗಣಪತಿಯನ್ನು ಹಾಗೂ ಸ್ಮರಿಸುತ್ತಾರೆ. ಇನ್ನು ಎರಡನೇ ಸುಳಿವು ವಿಷ್ಣುವರ್ಧನ್ ಅಭಿನಯದ ಸಿನಿಮಾ ಇದು. ಬೇರೆ ಯಾರಾದ್ರೂ ಹೇಳ್ತೀರಾ? ವಿಘ್ನೇಶ್ವರನ ಸರಿ, ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಏಕದಂತ ಸರಿಯಾದ ಉತ್ತರ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಸರ್. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ರಿ. 40 ಅಂಕಗಳನ್ನು ಈ ಒಂದು ರೌಂಡಿಂದ ಪಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಕುಟುಂಬದಿಂದ ಯಾರು ಬರ್ತಾ ಇದ್ರು? ಬನ್ನಿ.
ಸಮಯ ಈಗ ಶುರು. ಮಲ್ಲವಿಲ್ಲ. ಏನ್ ಹೇಳ್ತಾರೆ ಅದಕ್ಕೆ? ಹೇಳ್ತಾ ಹೋಗಿ. ಕರೆಕ್ಟ್. ಮೊದಲನೇ ಸುಳಿವು ಪುನೀತ್ ರಾಜ್ಕುಮಾರ್ ನಟನೆಯ ಸಿನಿಮಾ ಇದು. ಎರಡನೇ ಸುಳಿವು ಹಾಗೆ ಹೇಳೋಕೆ ಹೆಮ್ಮೆ ಆಗುತ್ತದೆ. ಬೇರೆ ಯಾರಾದ್ರೂ ಹೇಳ್ತೀರಾ? ಶಂಕರ್ನಾಗ್ ಅಭಿನಯ ಸಿನಿಮಾ. ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ವೀರ ಕನ್ನಡಿಗ. ಸರಿನಾ? ನಿಮ್ಮ ಸಮಯ ಈಗ ಶುರು. ಬೆಂಕಿಯಲ್ಲಿ ಅರಳಿದವು. ಬಿಸಿ ಬಿಸಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ದೇವಾಲಯ, ಆಕಾಶ, ಮನೆ, ದೊಡ್ಡ ಅರಮನೆ. ಅರಮನೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಸರಿಯಾಗಿದೆ. ಮೂರರಲ್ಲಿ 2ಕ್ಕೆ ಸರಿಯಾದ ಉತ್ತರ ನೀಡಿದ್ದೀರಾ. 40 ಅಂಕಗಳನ್ನು ನಿಮ್ಮ ಕುಟುಂಬ ಒಂದು ರೌಂಡಿಂದ ಪಡ್ಕೊಂಡು. ಕಂಗ್ರಾಟ್ಸ್. ನೀವು ಮೂರನೇ ತಂಡದಿಂದ ಯಾರು ಬರ್ತಾ ಇದ್ದೀರಾ? ನಿಮ್ಮ ಸಮಯ ಈಗ ಶುರು. ಹೇಳೋ ಹಾಗಿಲ್ಲ. ದೇವರ ಗುಡಿ, ಅವ್ರೇನು ಆಕ್ಟ್ ಮಾಡ್ತಾ ಇದ್ದಾರೆ? ಶವನ. ದೇವರ ಗುಡಿ, ಮೊದಲನೇ ಸುಳಿವು ನೆನಪಿರಲಿ ಪ್ರೇಮ್ ಅಭಿನಯದ ಸಿನಿಮಾ ಇದು. ನೆನಪಿರಲಿ. ಇನ್ನು ಎರಡನೇ ಸುಳಿವು ಸಂಭ್ರಮದ ಆಸನ. ಬೇರೆ ಯಾರಾದ್ರೂ ಹೇಳ್ತೀರಾ? ದೇವರ ಮೆರವಣಿಗೆ. ಸರಿಯಾಗಿದೆ. ಸರಿಯಾದ ಉತ್ತರ ಏನು? ರಥ ಎಳೆಯುವುದು. ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಪಲ್ಲಕ್ಕಿ. ನಿಮ್ಮ ಸಮಯ ಈಗ ಶುರು. ಸರ್ ಮುಂದಕ್ಕೆ ಹೋಗಿಲ್ಲ, ಇಲ್ಲೇ.
ಜೋಗಿ ಜೋಗಯ್ಯ. ಜೋಗಿ 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 ಅಂಥೇಳಿ ಉತ್ತರ ಹೇಳಿದ್ದಾರೆ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಪಾರ್ವತಿ. ಮೂಗುತಿ ಮುತ್ತು, ಮುತ್ತಿನ ಮೂಗುತಿ. ಮುತ್ತಿನ ಹಾರ. ಪಾರ್ವತಿ. ತೋರಿಸಿರಿ ಸರ್. ಯಾಕೆ ಮಾಡಿ ಸರ್ ಹಾಗೆ? ಶಿವ ಪಾರ್ವತಿ. ಗೃಹಿಣಿ. ಬೇರೆ ಯಾರಾದ್ರೂ ಉತ್ತರ ಹೇಳ್ತೀರಾ? ಓಕೆ, ಮನೆ ಗೃಹಿಣಿ. ಸಮಯ ಮುಗಿದಿದೆ. ಮೊದಲನೇ ಸುಳಿವು ಯಶ್ ನಟನೆಯ ಸಿನಿಮಾ ಇದು. ಇನ್ನು ಎರಡನೇ ಸುಳಿವು ಪ್ರಿಯಾ ಹಾಸನ್ ಈ ಚಿತ್ರದ ನಿರ್ದೇಶಕಿ. ಹೇಳುವುದಾ? ಹೇಳ್ತೀರಾ? ನಾವು ಹೇಳ್ತೀವಿ. ಗೊತ್ತಾಗ್ತಲ್ಲ, ನೀವು ಹೇಳ್ತೀರಾ? ಜಂಬದ ಹುಡುಗಿ. ಜಂಬದ ಹುಡುಗಿ. ಎರಡನೇ ತಂಡದವರು ಜಂಬದ ಹುಡುಗಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಮೂರಾಯ್ತು ಸರ್. ಮೂರರಲ್ಲಿ ಒಂದಕ್ಕೆ ಸರಿಯಾಗಿ ಉತ್ತರ ಕೊಟ್ಟರು. ಕಂಗ್ರಾಟ್ಸ್, 20 ಅಂಕವನ್ನ ಪಡ್ಕೊತಾ ಇದ್ದೀರಾ. ಚೆನ್ನಾಗಿ ಮಾಡಿದ್ರೆ ಆಕ್ಟಿಂಗ್. ಇನ್ನು ನಾಲ್ಕನೇ ತಂಡದಿಂದ ಬನ್ನಿ, ಯಾರು ಬರ್ತಾ ಇದ್ದೀರಾ? ಕೊಡಿ. ನಿಮ್ಮ ಸಮಯ ಈಗ ಶುರು. ಮಾತಾಡೋದಿಲ್ಲ? ಮಳೆಯಲ್ಲಿ. ಮೋಡದ ಮಳೆ. ಮೋಡದ ಮರೆಯಲ್ಲಿ. ಮೋಡದ ಮಳೆ. ಚಲಿಸುವ ಮೋಡಗಳು. ಮೋಡದ ಮಳೆ. ಮೋಡದ ಮಳೆಯಲ್ಲಿ. 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 ಮಳೆ ಛತ್ರಿ. ಮಳೆಯಲ್ಲಿ ಛತ್ರಿ. ಮಳೆಯಲ್ಲಿ. ಮಳೆಯಲ್ಲಿ ನೆನೆ. ಮಳೆಯಲ್ಲಿ ಮಳೆ ನಿಂತು. ಛತ್ರಿ. ಮಳೆ ಮಳೆ. ಇನ್ನು ಮೊದಲನೇ ಸುಳಿವು, ಈ ಹಾಡು ತುಂಬಾನೇ ಫೇಮಸ್. ಮಳೆಯಲ್ಲಿ. ಎರಡನೇ ಮಂಜಿನ ಸುಳಿವು ಮಳೆಯಲ್ಲಿ. ಮುರಳಿ ಅಭಿನಯದ ಸಿನಿಮಾ ಇದು. ಎರಡನೇ ಸುಳಿವು ಮುರಳಿ ಅಭಿನಯದ ಸಿನಿಮಾ ಇದು. ಮಳೆಯಲ್ಲಿ. ಸರಿ, ಬೇರೆ ಯಾರಾದ್ರೂ ಹೇಳ್ತೀರಾ? ಮುಂಗಾರು ಮಳೆ. ಸರಿಯಾಗಿದೆ. ಸರಿಯಾದ ಉತ್ತರ ಏನು ಅಂತ ಹೇಳಿ, ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಮಳೆ ಬಂತು, ಮಳೆ. ನಿಮ್ಮ ಸಮಯ ಈಗ ಶುರು. ಮಾತಾಡೋದಿಲ್ಲ? ಧೋನಿ. ಮಳೆಯಲ್ಲಿ ಚಳಿಯಲ್ಲಿ. ಬಿರುಗಾಳಿ. ಬಿಸಿ. ಚಂಡಮಾರುತ. ಬಿರುಗಾಳಿ. ಹಾಗೆ ಹೇಳ್ತಾ ಹೋಗಿ. ಬಿರುಗಾಳಿ. ಚಂಡಮಾರುತ. ಬಿರುಗಾಳಿ.
ಬಿರುಗಾಳಿ ಅದರಲ್ಲಿ ಬೇರೆ ಹೇಳ್ತಾ ಹೋಗಿ ಏನು ಬರುತ್ತೆ? ಚಂಡಮಾರುತ ಬಿರುಗಾಳಿ ಸುಂಟರ ಗಾಳಿ. ಸುಂಟರ ಗಾಳಿ ಸುಂಟರ ಗಾಳಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಮಾವಿನ ಹಣ್ಣು, ಮಾವಿನ ಹಣ್ಣು, ಏನೇನು ಹೇಳ್ತಾರೆ? ಆಪಲ್ಲು, ಮಾವಿನ ಹಣ್ಣು, ಫಸ್ಟ್ ಹೇಳಿದ್ದಕ್ಕೆ ಏನೇನು ಸಮಾನಾತ್ಮಕ ಬೇರೆ ಬೇರೆ ಅದರಲ್ಲಿ ಹೇಳ್ತಾರೆ ಅಂತ ಹೇಳ್ತಾ ಹೋಗಿ. ಇದು ಮಾವಿನ ಹಣ್ಣು ಮಾವಿನ ಹಣ್ಣು ಅದಕ್ಕೆ ಬೇರೆ ಹೆಸರು ಮಾವಿನ ಹಣ್ಣಿಗೆ ತೋತಾಪುರಿ. ತೋತಾಪುರಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಚೆನ್ನಾಗಿ ಆಕ್ಟ್ ಮಾಡಿದ್ರಿ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನು ನಿಮ್ಮ ಕುಟುಂಬ ಪಡ್ಕೊಂಡಿದೆ ಈ ಒಂದು ರೌಂಡಿಂದ. ಕಂಗ್ರಾಟ್ಸ್. ಸೊ ಎಲ್ಲ ಸುತ್ತುಗಳು ಕೂಡ ಮುಗಿದ್ವು. ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋ ಸಮಯ. ಮೊದಲನೇ ತಂಡಕ್ಕೆ ಎಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. BRS ಕುಟುಂಬಕ್ಕೆ 120 ಅಂಕಗಳು ಬಂದಿದೆ. ಇನ್ನು ಎರಡನೇ ತಂಡ ES ಕುಟುಂಬ, ಇವರಿಗೆ ಎಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. 60 ಅಂಕಗಳು. ಹಾಗೆ ಇನ್ನು ಮೂರನೇ ತಂಡ PPN ಕುಟುಂಬ, ಇವರಿಗೆ ಎಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. 100 ಅಂಕಗಳು. ಇನ್ನು ನಾಲ್ಕನೇ ಕುಟುಂಬ, ಅವರಿಗೆ ಬಂದಿರುವಂತಹ ಅಂಕ ಎಷ್ಟು ಅಂತ ಹೇಳಿ ನೋಡೋಣ. HN ಶ್ರೀನಿವಾಸ್ ಕುಟುಂಬ 130 ಅಂಕ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. 130 ಅಂಕ ಪಡ್ಕೊಳ್ಳೋದ್ರ ಮೂಲಕ ಸಿನಿ ಕ್ವಿಜ್ ಅಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಹಾಗೆ 120 ಅಂಕ ಪಡೆಯೋದ್ರ ಮೂಲಕ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. 100 ಅಂಕ ಪಡೆಯೋದ್ರ ಮೂಲಕ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಹಾಗೆ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಯಾವಾಗಲೂ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಸೊ 60 ಅಂಕ ಪಡೆಯೋದ್ರ ಮೂಲಕ 4ನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಸೊ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಆಶಿಸ್ತೀವಿ ಸಿನಿ ಕ್ವಿಜ್ ಕಾರ್ಯಕ್ರಮದ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ತಮಗೂ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ಎಷ್ಟು ಸೂಪರ್ ಆಗಿತ್ತು ಅಂತ ಹೇಳಿ. ಹಾಗೆ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ವಿವರವನ್ನ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.